श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 14 ಏವಂ ಗುಣಲಕ್ಷಣ ಸಾತ್ವಿಕ ಭೋಜ್ಯ ಜಾಣ ಆಯುಷ್ಯಾಚೆ ತ್ರಾಣ ನೀಚನವೇ ಹೇ। ಈ ರೀತಿಯಾದ ಗುಣಲಕ್ಷಣವು ಸಾತ್ವಿಕ ಭೋಜ್ಯ ಪದಾರ್ಥವು ಜೀವನದಲ್ಲಿ ಬಲಪ್ರಾಪ್ತವು ನಿತ್ಯ ನವ। ಸಾತ್ವಿಕ ಭೋಜ್ಯ ಪದಾರ್ಥವು ಈ ರೀತಿಯಾದ ಲಕ್ಷಣವುಳ್ಳದ್ದಾಗಿರುತ್ತದೆ। ಅಷ್ಟೇ ಅಲ್ಲದೆ ಜೀವನದಲ್ಲಿ ನಿತ್ಯವೂ ಹೊಸದಾದ ಬಲವನ್ನು ಕೊಡುವಂಥದ್ದಾಗಿರುತ್ತದೆ। ಏನೇ ಸಾತ್ವಿಕ ರಸೆ ಜವದೇಹಿ ಮೇಹೋ ವರಿಷೆ ತವ ಆಯುಷ್ಯ ನದಿ ಉಸಸೆ ದೇಹಾಚಿ ದೇಹ। ಇಂಥ ಸಾತ್ವಿಕ ರಸವೆಂಬ ಮೂಡವು ದೇಹದಲ್ಲಿ ವರ್ಷಿಸುವುದರಿಂದ ನಿರಂತರವು ಆಗ ವೃದ್ಧಿಯಾಗುವುದು ದಿನದಿನವೂ ಆಯುಷ್ಯ ನದಿಯು। ಇಂಥ ಸಾತ್ವಿಕ ರಸವೆಂಬ ಮೇಘವು ದೇಹದಲ್ಲಿ ನಿರಂತರ ವರ್ಷಿಸುವುದರಿಂದ ದಿನದಿನವೂ ಆಯುಷ್ಯ ನದಿಯು ವೃದ್ಧಿಯಾಗುವುದು। ಸತ್ವಾಚಿಯೇ ಕೀರ ಪಾಳತಿ ಕಾರಣಹಾಚಿ ಸುಮತಿ ದಿವಸಾಚಿಯೇ ಉನ್ನತಿ ಭಾನು ಜೈಸ। ಸತ್ವಗುಣವನ್ನು ಸರಿಯಾಗಿ ರಕ್ಷಿಸುವುದು ಹೇ ಸುಮತಿ ಅರ್ಜುನ ಇದೇ ಕಾರಣಕ್ಕಾಗಿರುವುದು। ಉತ್ಕರ್ಷವಾಗುವಂತೆ ಹಗಲಿನದು ಸೂರ್ಯನಿಂದ। ಹೇ ಸುಮತಿಯಾದ ಅರ್ಜುನ, ಸತ್ವಗುಣವನ್ನು ಸರಿಯಾಗಿ ರಕ್ಷಿಸುವುದು ಇದೇ ಕಾರಣಕ್ಕಾಗಿರುವುದು। ಅದು ಹೇಗಿರುವುದೆಂದರೆ ಸೂರ್ಯನಿಂದ ಹಗಲಿನದು ಉತ್ಕರ್ಷವಾಗುವಂತಾಗಿರುವುದು। ಅಣಿ ಶರೀರಾಹನ ಮಾನಸ ಬಡಾಚ ಪೈ ಕುವಾಸ ಹಾ ಆಹಾರು ತರಿ ದಶ ಕೈಚಿ ರೋಗ। ಶರೀರ ಹಾಗೂ ಮನಸ್ಸುಗಳಿಗೆ ಬಲದ ಆಶ್ರಯವಾಗಿರಲಾಗೆ ಇದೇ ಆಹಾರವಾಗಿದ್ದರೆ ರೋಗಗಳಿಗೆ ಅವಕಾಶವೆಲ್ಲಿ। ಶರೀರ ಹಾಗೂ ಮನಸ್ಸುಗಳಿಗೆ ಇದೇ ಆಹಾರವು ಬಲದ ಆಶ್ರಯವಾಗಿರಲಾಗಿ ರೋಗಗಳಿಗೆ ಅವಕಾಶವೆಲ್ಲಿ ಇರುವುದು। ಹಾ ಸಾತ್ವಿಕೂ ಹೋಯ ಭಾಗ್ಯೂ ತೈಚಿ ಭೋಗಾವಯ ಆರೋಗ್ಯೂ ಶರೀರಾಸಿ ಭಾಗ್ಯೂ ಉದಯಲೇ ಜಾಣು। ಈ ಸಾತ್ವಿಕ ಆಹಾರವಾಗಿದ್ದರೆ ಭೋಗ್ಯ ಅನುಭವಿಸುವುದಕ್ಕಾಗಿ ಆರೋಗ್ಯ ಶರೀರದ ಭಾಗ್ಯ ಉದಯಿಸಿತೆಂದು ತಿಳಿ। ಈ ಸಾತ್ವಿಕ ಆಹಾರವೇ ಭೋಗ್ಯವಾಗಿದ್ದರೆ ಆರೋಗ್ಯ ಅನುಭವಿಸುವುದಕ್ಕಾಗಿ ಶರೀರದ ಭಾಗ್ಯ ಉದಯಿಸಿತೆಂದು ತಿಳಿಯಬೇಕು। ಅನಿ ಸುಖಾಚೆ ಘೇಣೆ ದೇಣೆ ನಿಕೆ ಉವಾಯ ಏಣೆ ಹೇ ಅಸೋ ವಾಢೆ ಸಾಜಣೆ ಆನಂದೇಸಿ। ಸುಖದ ಕೊಡ ತಗೊಳ್ಳುವುದು ಇದರಿಂದಲೇ ವಿಶೇಷ ವಿಸ್ತಾರಗೊಳ್ಳುವುದು ಅಸ್ತು ಇದರಿಂದ ಮೈತ್ರಿ ಬೆಳೆಯುವುದು ಆನಂದದೊಂದಿಗೆ ಸುಖದ ಕೊಡ ತಗೊಳ್ಳುವುದು
ಇದೇ ಈ ಸಾತ್ವಿಕ ಆಹಾರದಿಂದಲೇ ವಿಶೇಷ ವಿಸ್ತಾರಗೊಳ್ಳುವುದು. ಅಷ್ಟೇ ಅಲ್ಲದೆ ಇದರಿಂದ ಆನಂದದೊಂದಿಗೆ ಮೈತ್ರಿ ಭಾವ ಬೆಳೆಯುವುದು. ಐಸಾ ಸಾತ್ವಿಕು ಆಹಾರು ಪರಿಣಮಲಾ ಥೋರು ಕರಿಯ ಉಪಕಾರು ಸಬಾಹ್ಯಾಸಿ. ಇಂಥ ಸಾತ್ವಿಕ ಆಹಾರವು ಪರಿಣಾಮದಲ್ಲಿ ಮಹಾನವು, ಮಾಡುವುದು ಉಪಕಾರವು ಬಾಹ್ಯಾಭ್ಯಂತರದಲ್ಲಿ. ಇಂಥ ಸಾತ್ವಿಕ ಆಹಾರವು ಪರಿಣಾಮದಲ್ಲಿ ಮಹಾನ್ ಆಗಿರುತ್ತದೆ. ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಬಹಿರಂಗ ಹಾಗೂ ಅಂತರಂಗದಲ್ಲಿ ಉಪಕಾರ ಮಾಡುವುದು. ಆತ ರಾಜಸಾಸಿ ಪ್ರೀತಿ ಜಿಹಿರಸಿ ಆಥಿ ಕರುತಯಾ ಹಿ ವ್ಯಕ್ತಿ ಪ್ರಸಂಗೇಗ. ಈಗ ರಾಜಸೀಯ ಪ್ರೀತಿಯನ್ನು ಹೊಂದಿರುವನೋ ಯಾವ ರಸದಲ್ಲವನು ವರ್ಣಿಸುವೆವು ಅದನ್ನು ಪ್ರಸಂಗಾನುಸಾರ. ಈಗ ರಾಜಸೀಯ ಪ್ರೀತಿಯನ್ನು ಯಾವ ರಸದಲ್ಲಿ ಹೊಂದಿರುವನೋ ಪ್ರಸಂಗಾನುಸಾರವಾಗಿ ಅದನ್ನು ವರ್ಣಿಸುವೆವು. ಕಟ್ವಂಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಮಯಪ್ರದಾ. ಕಹಿ, ಹುಳಿ, ಉಪ್ಪು, ಅತಿ ಉಷ್ಣ, ತೀಕ್ಷ್ಣ, ರೂಕ್ಷ, ದಾಹಗೊಳಿಸುವ ಇಂಥ ಆಹಾರಗಳು ರಜೋವೃತ್ತಿಯ ಜನರಿಗೆ ಪ್ರಿಯವಾಗಿರುತ್ತವೆ. ಇವು ದುಃಖ, ಶೋಕ, ರೋಗ ತಂದುಕೊಡುವಂಥವುಗಳಾಗಿರುತ್ತವೆ. ತರಿ ಮಾರೆ ಉಣೆ ಕಾಳಕೂಟ ತೇಣೆ ಮಾನೇಜೆ ಕಡುವಟ ಕಾ ಚುನಿಯಾ ಹೂನಿ ದಾಸಟ ಆಮ್ಲಹನ. ಕೇವಲ ಕೊಲ್ಲುವ ಗುಣಾಭಾವದ ಕಾಲಕೂಟವು ಅಷ್ಟೊಂದಿರುವುದು ಕಹಿತನವು, ಸುಣ್ಣಕ್ಕಿಂತಲೂ ನಾಲಿಗೆಗಾಗಿದ್ದು ದಾಹಕವು ಅಲ್ಲದೆ ಹುಳಿತನವುಳ್ಳದ್ದು. ಅಷ್ಟೇ ಅಲ್ಲದೆ ರಜೋಗುಣಿಗಳಿಗೆ ಸೇರುವ ಅನ್ನವು ಕೊಲ್ಲುವ ಗುಣವೊಂದನ್ನು ಬಿಟ್ಟರೆ ಕಹಿತನದಲ್ಲಿ ಕಾಲಕೂಟವೇ ಆಗಿರುವುದು. ನಾಲಿಗೆಗೆ ಸುಣ್ಣಕ್ಕಿಂತಲೂ ದಾಹಕವಾಗಿದ್ದು ಅತ್ಯಂತ ಹುಳಿತನವಾದದ್ದಾಗಿರುವುದು. ಕಣಿಕೀತೆ ಜೈಸೆ ಪಾನಿ ತೈಸೇಚಿ ಮೀಠ ಬಾಂಧಯ ಆಣಿ ತೇತುಲೀಚ ಮೇಳವಣಿ ರಸಾಂತರಾಂಚಿ. ಕಣಕದಲ್ಲಿ ಕೂಡಿಸಿದಷ್ಟು ನೀರನ್ನು ಸೇರಿಸುವರು ರಾಜಸಿಗಳು, ಅದರಲ್ಲಿ ಉಪ್ಪನ್ನು ಅಷ್ಟೇ ಪ್ರಮಾಣದಲ್ಲಿ ರಸಾಂತರಗಳನ್ನು ಸೇರಿಸುವರು. ರಾಜಸಿಗಳು ಕಣಕದಿಂದ ಅಂದರೆ ಗೋಧಿ ಹಿಟ್ಟಿನಿಂದ ಯಾವುದಾದರೊಂದು ಪದಾರ್ಥ ಮಾಡಬೇಕಾದರೆ ಅದರಲ್ಲಿ ನೀರನ್ನು ಹಾಕುವಷ್ಟು ಉಪ್ಪನ್ನೂ ಹಾಕುತ್ತಾರೆ. ಅಷ್ಟೇ ಪ್ರಮಾಣದಲ್ಲಿ ಅನೇಕ ರಸಗಳನ್ನು ಸೇರಿಸುತ್ತಾರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.